ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ದೇವನಹಳ್ಳಿ ಪಟ್ಟಣದ ಪ್ರಸನ್ನಹಳ್ಳಿ ರಸ್ತೆಯಲ್ಲಿರುವ ಆಕಾಶ್ ಸಮೂಹ ಸಂಸ್ಥೆಯ ಸಭಾಂಗಣದಲ್ಲಿ 5ನೇ ಘಟಿಕೋತ್ಸವ ಸಮಾರಂಭದಲ್ಲಿ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಿ ನಂತರ ಮಾತನಾಡಿ, ತಂದೆ ತಾಯಿಗಳ ಶ್ರಮ ಮತ್ತು ಶಿಕ್ಷಣ ಸಂಸ್ಥೆಯ ಬೋಧಕರ ವೈದ್ಯರ ವರ್ಗವೂ ಸಹ ಅವಿರತ ಶ್ರಮದ ಫಲವಾಗಿ ನೀವು ಇಂದು ಇಲ್ಲಿರುವುದು, ಅದಕ್ಕೆ ಇವರಿಗೆ ಅಭಿನಂದನೆಗಳನ್ನು ತಿಳಿಸಿದ್ರು. ಓದಿದ ನಂತರ ಮುಗಿದಿದೆ ಎಂಬುದಲ್ಲ, ನಿಮ್ಮ ಕಲಿಕೆ ತಾಂತ್ರಿಕ ಜ್ಞಾನ ಮತ್ತು ವೈಜ್ಞಾನಿಕವಾಗಿ ನಿರಂತರವಾಗಿರಬೇಕು ಎಂದು ಸಲಹೆ ನೀಡಿದರು. ಒಂದು ದೊಡ್ಡ ಮೆಡಿಕಲ್ ಸಂಸ್ಥೆ ನಿರ್ಮಿಸುವುದು ಸುಲಭದ ಮಾತಲ್ಲ. ಆಕಾಶ್ ಸಂಸ್ಥೆಯ ನಿರ್ಮಾತೃ ಮುನಿರಾಜು ಅವರ ಪರಿಶ್ರಮದಿಂದ ರಾಜ್ಯದ ಅತ್ಯುನ್ನತ ಮೆಡಿಕಲ್ ಸಂಸ್ಥೆಗಳಲ್ಲಿ ಆಕಾಶ ಸಂಸ್ಥೆ ಒಂದಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಭಿವೃದ್ಧಿ ಹೊಂದಿ ಸಾಕಷ್ಟು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ದೇಶ ಮತ್ತು ಸಮಾಜದ ಸೇವೆಗೆ ಸನ್ನದ್ಧಗೊಳಿಸುವಂತಾಗಲಿ. ಉತ್ತೀರ್ಣರಾಗಿ ಸಂಸ್ಥೆಯಿಂದ ಹೊರ ನಡೆದಾಗ ನಿಜವಾದ ಕಲಿಕೆ ಪ್ರಾರಂಭವಾಗುತ್ತದೆ. ಹಾಗಾಗಿ ನಿಮ್ಮ ವೃತ್ತಿಯಲ್ಲಿ ಪ್ರಾವೀಣ್ಯತೆ, ಸೇವಾ ಮನೋಭಾವ ಮತ್ತು ವೃತ್ತಿಪರತೆಯನ್ನು ಸಾಧಿಸುವಂತಾಗಲಿ ಎಂದು ಆಶಯ ವ್ಯಕ್ತಪಡಿಸಿದರು. ಆಕಾಶ್ ಸಮೂಹ ಸಂಸ್ಥೆಗಳ ಸಂಸ್ಥಾಪಕ ಡಾ ಮುನಿರಾಜ್ ಮಾತನಾಡಿ, ಸಮಾಜದ ಸ್ವಾಸ್ಥ್ಯ ಕಾಪಾಡಲು ವೈದ್ಯಕೀಯ ಕ್ಷೇತ್ರ ಬಹುಪರಿಣಾಮಕಾರಿಯಾದ ವೃತ್ತಿಯಾಗಿದ್ದು, ಜ್ಞಾನವೇ ಒಂದು ದೊಡ್ಡ ಆಸ್ತಿಯಾಗಿದೆ. ಉತ್ತಮ ಶಿಕ್ಷಣವನ್ನು ಪಡೆದು ವೈದಿಕ ವೃತ್ತಿಯಲ್ಲಿ ಪರಿಣಿತಿಯನ್ನ ಪಡೆದು ನಿಮ್ಮ ಬಳಿ ಬರುವ ರೋಗಿಗಳಿಗೆ ಉತ್ತಮ ಸೇವೆಯನ್ನ, ಚಿಕಿತ್ಸೆಯನ್ನ ನೀಡುವುದರ ಮೂಲಕ ಗುಣಪಡಿಸಿ ಒಳ್ಳೆಯ ವೈದ್ಯರಾಗುವಂತೆ ಶುಭ ಹಾರೈಸಿದರು. ಸಮಾರಂಭದಲ್ಲಿ ವಿದ್ಯಾರ್ಥಿಗಳು ಮಹರ್ಷಿ ಚರಕ ಸಂಹಿತೆ ಓದುವುದರ ಮೂಲಕ ವೈದ್ಯ ವೃತ್ತಿಗೆ ಪಾದಾರ್ಪಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ಆಕಾಶ್ ಸಮೂಹ ಸಂಸ್ಥೆಗಳ ಉಪಾಧ್ಯಕ್ಷ ಅಮರ್ಗೌಡ ಆಕಾಶ್, ಆಸ್ಪತ್ರೆಯ ಆಡಳಿತ ಅಧಿಕಾರಿ ಪುಷ್ಪಾ ಮುನಿರಾಜ್, ನಿರ್ದೇಶಕರಾದ ಆಕಾಶ್, ಕೃತಿಕಾ ಅಮರ್ಗೌಡ, ಕೀರ್ತನಾ ಆಕಾಶ್, ಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಶಿವಪ್ರಕಾಶ್, ನರೇಶ್ ಶೆಟ್ಟಿ, ಮೆಡಿಕಲ್ ಡಾಕ್ಟರ್ ಬ್ರಿಜೇಶ್ ಕೆ, ವಿದ್ಯಾರ್ಥಿಗಳು, ಪೋಷಕರು ಇದ್ದರು. ವರದಿ ಮಂಜುನಾಥ್, ಡಿಎಂ, ದೇವನಹಳ್ಳಿ. ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ.